Hello guys, welcome back to our channel. ಇವತ್ತು ಬಾಯ್ಲ್ಡ್ ಎಗ್ ಗೊಜ್ಜು ಮಾಡೋಣ ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಅಯ್ಯೋ ಬೇಗ ಮುಗಿಯಲ್ಲ ಲೇಟಾಗಿ ಮಾಡಬೇಕು ಅಂತ ಇರುತ್ತಲ್ಲ ಅಂಥವ್ರಿಗೆ ಇದು ಓಕೆ. ಅಂದರೆ 10 ಮಿನಿಟ್ಸಲ್ಲಿ ಆಗುತ್ತೆ. ಎಗ್ನ ಬಾಯ್ಲ್ ಮಾಡಿಬಿಟ್ರೆ ಸಾಕು. ಅದಾದಮೇಲೆ ಆರಾಮಾಗಿ 10 ಮಿನಿಟ್ಸಲ್ಲಿ ಮಾಡಿ ಮುಗಿಸ್ಬೋದು. ಇವತ್ತು ಏನು ನನಗೆ ಮರ್ತೋಯ್ತಾ ಏನದು ಎಗ್ ಗೊಜ್ಜು ಮಾಡೋಣ, ಬಾಯ್ಲ್ಡ್ ಎಗ್ ಗೊಜ್ಜು ಮಾಡೋಣ ಬನ್ನಿ ನೋಡೋಣ. ಫಸ್ಟ್ 4 ಗುಡ್ಡೆನ ನೀರಲ್ಲಿ ಹಾಕ್ಕೊಳ್ಳೋಣ. ಬರೀ ರಾತ್ರಿಗೆ ಮರ್ತೋಗ್ಬಿಟ್ಟೆ, ರಾತ್ರಿಗೂ ಸೇರಿ ಹಾಕ್ತೀನಿ. ರಾತ್ರಿಗೂ ಸೇರಿ 2 ಎಕ್ಸ್ಟ್ರಾ ಹಾಕ್ತೀನಿ, ಅಂದರೆ 6 ಮೊಟ್ಟೆ. ನಿಮಗೆ ಒಂದು ಟಿಪ್ಸ್ ಹೇಳೋಣ ಅಂತ. ಅಂದರೆ ಏನಾದರೂ ದಿನ ಏನು ಅಡುಗೆ ಮಾಡೋದು ಅಂತ ತುಂಬ ತಲೆನೋವು ಇದ್ದರೆ ಅವ್ರಿಗೆ ನಾನು ಸೊಲ್ಯೂಷನ್ ಒಂದು ಕೊಡ್ತೀನಿ. ಮೇ ಬಿ ನಿಮಗೆ ಹೆಲ್ಪ್ ಆದರೂ ಆಗ್ಬೋದು. ಒಂದು ಪೇಪರು, ಒಂದು ಪೆನ್ನಲ್ಲು, ಅಂದರೆ ಒಂದು ವೀಕ್ಗೆ ನಾವು ಏನು ಕುಕ್ ಮಾಡ್ತೀರಿ, 1 ವೀಕ್ಗೆ ನಾವು ಏನು ಕುಕ್ ಮಾಡ್ತೀರಿ ಅಂದರೆ ಮಂಡೇ, ಟ್ಯೂಸ್ಡೇ ಇಷ್ಟು ಬರಿಬೇಕಾ, ಫ್ರೈಡೇ, ಸ್ಯಾಟರ್ಡೇ ಈ ಥರ ಬರ್ದ್ಕೊಬಿಡ್ತೀನಿ. ಬರ್ಕೊಂಡು ಅಂದರೆ ಇವತ್ತು ಥರ್ಸ್ಡೇ ತಾನೆ, ಥರ್ಸ್ಡೇ ಬಾಯ್ಲ್ಡ್ ಎಗ್ ಗೊಜ್ಜು. ಇವತ್ತು ಬಾಯ್ಲ್ಡ್ ಎಗ್ ಗೊಜ್ಜು ಅಂದರೆ ನಾಳೆಗೆ ಇನ್ನೇನಂತ ಬರ್ಕೋತೀನಿ. ನಾಳೆಗೆ ಏನಾದರೂ ಚಿಕನ್ ಗ್ರೇವಿ ಮಾಡಬೇಕು ಅಂತ ಇದ್ದರೆ ಚಿಕನ್ ಗ್ರೇವಿ ಮಾಡ್ಕೊಂಬಿಡ್ತೀನಿ. ಹಂಗೆ ಒಂದೊಂದೇ ಲಿಸ್ಟು ಇಷ್ಟು ಹಾಕ್ಕೊಂಬಿಡ್ತೀನಿ. ಲಿಸ್ಟ್ ಹಾಕ್ಕೊಂಡು ಆ ವೀಕಿಗೆ ಏನೇನು ನಾನು ಇದು ಮಾಡಿದ್ದೀನೋ ಅದರದ್ದೆಲ್ಲ ಐಟಮ್ಸು ಏನೇನು ಬೇಕು, ಆ ಒಂದೊಂದು ರೆಸಿಪಿಗೂ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ಕೆಳಗಡೆ ಲಿಸ್ಟ್ ಮಾಡ್ಕೊತೀನಿ. ಆ ವೀಕ್ದು ಅದನ್ನೆಲ್ಲ ಒಂದು ವಾರಕ್ಕಾಗೋಷ್ಟು ಐಟಮ್ನ ತಂದಿಟ್ಕೊಬಿಡ್ತೀನಿ. ಆಗ ನನಗೆ ರೇಷನ್ ಶಾರ್ಟೇಜು ಆಗೋಲ್ಲ. ಅಯ್ಯೋ ರೇಷನ್ ಇಲ್ಲ, ಅಡುಗೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂತಲೂ ಆಗೋಲ್ಲ. ಮತ್ತು ನಾನು ಸ್ವಲ್ಪ ಬೇಗ ಯಾವುದು ರೆಸಿಪಿ ಆಗುತ್ತೋ ಅದನ್ನು ಮಾಡ್ತೀನಿ ಅಷ್ಟೇ. ನಿಮಗೆ ಈ ಟಿಪ್ಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ. ಏನಾದರೂ ನನಗೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ, ಅಯ್ಯೋ ಮಾಡಬೇಕಾ ಅನಿಸಿದ್ರೆ ಏನು ಮಾಡ್ತೀನಿ, ಉಡುಪಿಗೆ ಹೋಗಿ ಸಾಂಬಾರು ತೊಗೊಂಬಂದು ರೈಸ್ ಮಾಡ್ಕೊಂಡು ತಿಂತೀನಿ. ಅದರಲ್ಲಿ ಏನೋ 50 ರೂಪೀಸ್ಗೆ ಇಷ್ಟು ಸಾಂಬಾರು ಕೊಡ್ತಾರೆ. ಅಂದರೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಏನಾದರೂ ನನಗೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು, ಅಯ್ಯೋ ಅಡುಗೆ ಮಾಡಬೇಕಾ ಅನಿಸಿದ್ರೆ ನಾನು ಉಡುಪಿ ಸಾಂಬಾರು ಇಲ್ಲೆಲ್ಲ ಚಿಕನ್ ಗ್ರೇವಿಗಳೆಲ್ಲ ಸಿಗುತ್ತಲ್ಲ, ನಾರ್ಮಲ್ಲು ಬಂಡಿಗಳಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಒಂದು 50 ರೂಪೀಸ್ಗೆ ಸಾರಿಸ್ಕೊಂಡ್ಬಂದು ಅನ್ನನ ನಾವು ಮಾಡ್ಕೊಂಡು ತಿಂತೀರಿ. ಆವಾಗ ಅಲ್ಲಿ ಸ್ವಲ್ಪ ಅಮೌಂಟು ಸೇವ್ ಆದಂಗೆ ಆಗುತ್ತೆ, ಸಾರಿಗೆ ಅನ್ನನೂ ಆದಂಗೆ ಆಗುತ್ತೆ. ಈಗ ತೋರಿಸ್ತಾ ಇರೋ ಬಾಯ್ಲ್ಡ್ ಎಗ್ ಗೊಜ್ಜು ಬಂದುಬಿಟ್ಟು ಅದನ್ನು ಅಷ್ಟೇ ತುಂಬ ಟೈಮ್ ಸೇವ್ ಮಾಡುತ್ತೆ. ಅಂದರೆ ನೀವೇನಾದರೂ ಆಫೀಸ್ಗೆ ಹೋಗ್ತಾ ಇದ್ದೀರಾ, ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಇಲ್ಲ ಬೇರೆ ಏನಾದರೂ ಮನೇಲಿ ಏನಾದರೂ ಕೆಲಸ ಮಾಡ್ಕೊಬೇಕು ಅಂದರೆ ಎಗ್ಗನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟು ನಿಮ್ಮ ಕೆಲಸ ಮಾಡಿರಿ. ನನಗನ್ಸೋ ಪ್ರಕಾರ ಪಾತ್ರೆಯಲ್ಲಿ ಇಡೋಕ್ಕಿಂತ ಕುಕ್ಕರಲ್ಲಿಟ್ಟರೆ 2 ವಿಜಿಲ್ಗೆ ಆಗೋಗುತ್ತೆ. 2 ವಿಜಿಲಿಗೆ ನೀವು ಆರಾಮಾಗಿ ತೆಗಿಬೋದು. ಇನ್ನೂ ಬೇಗ ಆಗಬೇಕಂದ್ರೆ ನನಗೆ ಇವಾಗ ಪಾತ್ರೆನೇ ಕಂಫರ್ಟಬಲ್ ಆಗಿದೆ. ನಾನು ಒಂದೊಂದು ಸರಿ ಕುಕ್ಕರಲ್ಲೂ ಇಡ್ತೀನಿ, ಬಟ್ ನಾನೀಗ ಪಾತ್ರೆಯಲ್ಲೇ ಇಟ್ಟಿದ್ದೀನಿ. ಅಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಎಗ್ ಯಾವಾಗ ಬಾಯ್ಲ್ ಆಗಿರುತ್ತೆ ಅಂತ, ಬಟ್ ಸ್ವಲ್ಪ ಜನ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಅಂದರೆ ಅದು ಮೊಟ್ಟೆ ಸೀಳ್ಕೊಂಡಿರುತ್ತಲ್ಲ ಆವಾಗ ಬಾಯ್ಲ್ ಆಗಿದೆ ಅಂತ ಅರ್ಥ. ಈಗ 6 ಮೊಟ್ಟೆನೂ ಈ ಥರ ಕಟ್ ಮಾಡ್ಕೊತೀನಿ. ಇಷ್ಟೇ ಬೇಕಾಗಿರೋದು: ಆನಿಯನ್ನು, ಕರಿಬೇವು, ಮೆಣಸಿನ್ಕಾಯಿ, ಟೊಮೊಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಮೊಟ್ಟೆ ಮತ್ತು ಏನಾದರೂ ನಿಮ್ಮ ಇಷ್ಟ ಬಂದಿದ್ದು ಮಸಾಲೆ, ಉಪ್ಪು, ಖಾರ ಅಷ್ಟೇ. ಈಗ ನಾನು ಫಸ್ಟ್ ಹಾಕ್ತಾ ಇರೋದು ತುಪ್ಪ. ಹೆಲ್ದಿಯಾಗಿ ಇದು ಮಾಡೋಣ ಅಂತ ತುಪ್ಪ ಇದು ಮಾಡ್ತಾಯಿದ್ದೀನಿ. ಒಂದೊಂದು ಸರಿ ಎಣ್ಣೆ ಇದು ಮಾಡ್ತೀನಿ, ಒಂದೊಂದು ಸರಿ ತುಪ್ಪ ಯೂಸ್ ಮಾಡ್ತೀನಿ. ಅಂದರೆ ಆಲ್ಮೋಸ್ಟ್ ತುಪ್ಪ ಎಲ್ಲ ಕೊಕೊನೆಟಲ್ಲೂ ಅವೇ ಜಾಸ್ತಿ ಯೂಸ್ ಮಾಡೋದು. ಒಂದೊಂದು ಸರಿ ಬಜೆಟಲ್ಲಿ ಬೇಕು ಅಂದರೆ ಆಯಿಲ್ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಇದು ಹಾಕ್ತಾಯಿದ್ದೀನಿ, ಏನದು ಏಲಕ್ಕಿ ಮತ್ತು ಲವಂಗ, ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ ಇರಲಿ ಅಂತ. ಇವಾಗ
ಇದಕ್ಕೆ ಆನಿಯನು, ಕರಿಬೇವು, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬ್ರೌನಿಶ್ ಆಗ್ತದೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಚೆನ್ನಾಗಿ ಹುರ್ಕೊಳ್ಳೋಣ. ಟೊಮೊಟೊನ ಜಾಸ್ತಿ ತಿನ್ನಲ್ಲ, ಅಂದರೆ ಸೈಡ್ಗೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಟೊಮೊಟೊ. ನನಗೆ ಇಷ್ಟನೇ ಬರುತ್ತೆ ಕಾಣಿಸುತ್ತೆ. ಟೊಮೊಟೊ ಹಂಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಸ್ವಲ್ಪ ಇದಕ್ಕೆ ನಾನು ಹಾಕಿದ್ದು ಪಿಂಕ್ ಸಾಲ್ಟ್. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಇದೆ ಅಲ್ಲ, ಧನಿಯಾ ಪೌಡರ್, ಗರಂ ಮಸಾಲ ಹಾಕೋಬೇಕಾಗಿತ್ತು, ಬಟ್ ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಈ ಗರಂ ಮಸಾಲ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಹೋಗ್ಬಿಟ್ಟೈತೆ, ಓಕೆ ಮಾಡೋಣ. ಸ್ವಲ್ಪ ಅದು ಮುಚ್ಚಳ ಚೇಂಜ್ ಮಾಡುತ್ತೆ, ಸೀದೋಯ್ತು. ನೀರು ಹಾಕ್ಬಿಡೋಣ. ಇದು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಈಗ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಮೊಟ್ಟೆದು ಅದು ಇದು ಹಾಕ್ಕೊಂಡ್ಬಿಡ್ತೀನಿ, ಮೊಟ್ಟೆದು ಗೊಜ್ಜು. ಈಗ ಇದು ಮಸಾಲೆ ಹಾಕಿದ ತಕ್ಷಣ ಮೊಟ್ಟೆ ಗೊಜ್ಜು ಮೊಟ್ಟೆ ಗೊಜ್ಜು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾರೆ. ಇಷ್ಟೇ. ಇದಕ್ಕೆ ಬೇಕಾದ್ರೆ ನೀವು ಕೊತ್ತಂಬರಿ ಹಾಕ್ಕೊಳ್ಳಿ. ಇವಾಗ ಕೊತ್ತಂಬರಿ ಖಾಲಿ ಆಗಿದೆ, ಅದಕ್ಕೆ ಕೊತ್ತಂಬರಿ ಹಾಕ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋ. ಇದು ಲಾಸ್ಟಲ್ಲಿ ಉಪ್ಪು ಖಾರ ನೋಡಿಬಿಟ್ಟು ಟೇಸ್ಟ್ ಮಾಡಿ. ಸೂಪರಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆ ಎಲ್ಲ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಇದು ಚಿಲ್ಲಿ ಪೌಡ್ರು ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಮರ್ತೋಯ್ತು, ಹಾಗೆ ಹಾಕ್ಬಿಟ್ಟೆ. ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ಚಿಲ್ಲಿ ಪೌಡ್ರ್ ಬೇಡ, ಇಲ್ಲಾಂದರೆ ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರು ಎರಡು ಈಕ್ವಲ್ ಆಗಿ ಹಾಕ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ಈ ಥರ ಬಾಟ್ಲು ಡಿಮಾರ್ಟಲ್ಲಿ ಸಿಗುತ್ತೆ, ತೆಗೆದು ಇಟ್ಕೊಳ್ಳಿ. ಅಂದರೆ ಒಬ್ಬರಿಗೆ ದಿನಕ್ಕೆ ಅಟ್ಲೀಸ್ಟ್ ಈ ಫುಲ್ ಬಾಟ್ಲ್ ನೀರು ಕುಡಿದ್ರೂ ಸಾಕು, ತುಂಬ ಒಳ್ಳೆಯದು. ಅದಕ್ಕೆ ನಾನು ಒಂದು ಬಾಟ್ಲ್ ನೆನಪಿಗೆ, ಅಂದರೆ ನೀರು ಕುಡಿಬೇಕಂತ ನೆನಪಿಗೆ, ನಾನು ಇನ್ನೂ ಇಷ್ಟು ಕುಡ್ದಿಲ್ಲ ಅಂತ ಕುಡಿತೀನಿ ಅಂತ ಒಂದೇ ಸರಿ 2.5 ಬಾಟ್ಲ್ ತೊಗೊಂಡಿದ್ದೀನಿ. ಇನ್ನೂ ತುಂಬ ಬಾಟ್ಲ್ ಇದೆ, ಖಾಲಿ ಆಗಿದ ತಕ್ಷಣ ಅದು ಕುಡಿತೀನಿ. ಇದು ಅಷ್ಟೇ, ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ಕೊಂಬಿಡಿ, ಸಾಕು. ಓಕೆ ಗೈಸ್, ಊಟ ರೆಡಿ ಆಯಿತು. ಟ್ರೈ ಮಾಡಿ ಹೇಳ್ತೀನಿ ಈಗ. ಸ್ಪೈಸಿನೂ ಕರೆಕ್ಟಾಗಿ ಬಂದಿದೆ ನನಗೆ. ನಿಮಗೆ ಬೇಕಂದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ.
ಸೂಪರಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಆ ಮೊಟ್ಟೆ ಗೊಜ್ಜು ಎಷ್ಟೋ ಜನ ಇದನ್ನ ಟ್ರೈಯೇ ಮಾಡಿರಲ್ಲ. ಟ್ರೈ ಮಾಡಿ. ನಾನು ಹತ್ತತ್ರ 2-3 ವರ್ಷದಿಂದ ಹಿಂಗೆ ಮಾಡ್ಕೊಂಡು ತಿಂತಾಯಿದ್ದೀನಿ. ನಂಗೆ ನಿಜ ಯಾವಾಗಾದ್ರೂ ಎಮರ್ಜೆನ್ಸಿ ಟೈಮಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿಂತೀನಿ.